ಹಲೋ, ಎಲ್ಲದಿ? ನಾನು ಗುಡಿ ಹತ್ತಕ್ಕೆ ಇದ್ದೀನಿ. ಬಾ ಹಿಂದ್ ಬಾ, ಇಲ್ಲೇ ಪ್ರಾಕ್ಟೀಸ್ ಮಾಡಕತ್ತೀನಿ. ಹಾ ಸರಿ ಸರಿ ಆಯ್ತು. ಆಯ್ತು, ಬರೋವರೆಗೂ ನಮ್ಮ ವಿದ್ಯೆನ ಪ್ರಾಕ್ಟೀಸ್ ಮಾಡಲೇಬೇಕು. ಈ ಬಾಡಿಗೆ ನನ್ನ ಮಗನು ಟಚ್ ಮಾಡಲೇಬಾರ್ದು. ಒಳ್ಳೆದಾಗ ಮಾಡಪ್ಪ. ಸ್ನೇಕ್ ಅವ್ವ, ಹಿಂಗ್ಯಾಕ್ ಜಿಗ್ದಾಡ್ತೈತ ಇದು? ಅಯ್ಯೋ ಇದ್ರ ಹಿಂಗ್ಯಾಕ್ ಜಿಗ್ದಾಡ್ತಿ ಹುಚ್ಚರಂಗ? ಮೈಯಾಗೇನ್ ಮಂಗ್ಯ ಸೇರತನ? ನಾ ಬರೋ ಗಂಟ ಕಾಯಕ್ ಆಗಂಗಿಲ್ಲ ನಿನಗೆ? ಏ ಸುಧಾ, ಈ ಸದಾ ನನ್ನಲ್ಲಿ ಇರೋದ ಯಾಕಂದ್ರ ಬಾಡಿ ಗಟ್ಟಿರ್ತೈತಿ. ಈ ಬಾಡಿ ಯಾರು ಟಚ್ ಮಾಡಬಾರ್ದು. ಏ ಸರಿಯಪ್ಪ, ಮೂತ್ಗಿದಿ ಹೊಡ್ದಿ. ಅನ್ಸಿದಿಲ್ಲ ಇದು ನನ್ನ ವಿದ್ಯೆ. ಸಕ್ಸಸ್ ಈ ಕರೆ ಅನ್ಸ್ತಿಲ್ಲ. ನಾ ಪ್ರಾಕ್ಟೀಸ್ ಮಾಡ್ದ ಈಗ ಸ್ವಲ್ಪ ಕರೆ ಅನ್ಸಾಯ್ತಿ. ಇನ್ನೂ ನಾ ದಿವ್ಸ ಗುಡ್ದಾಗ ಬಾಳ ಮಾಡ್ತೀನ ಪ್ರಾಕ್ಟೀಸ್. ಮತ್ತ ನೋಡ್ರಿ ಅಂದ್ರ ಚಕ್ರ ಬಂದ್ ಅಯ್ಯೋ ನನಗೇನ್ ನೀನೇ ಹಂಗಿಲ್ಲ, ಅದ ಕಾಲ್ ಜಾರಿತ. ಹಿಂಗ್ಯಾಕ್ ಮಾಡ್ತಿ? ಬಾ ಅಲ್ಲಿ ಕೂತ್ ಎಲ್ಲಾರು ಕೂತ್ ಮಾತಾಡ ಬಾ. ಏ ನನ್ನ ಡೌಟ್ ಕೊಟ್ಟಿಲ್ನಿ ನೋಡಿ ನನ್ನ ಆಕ್ಷನ್. ಹಿಂಗ್ಯಾಕೆ ಕೈ ಕಾಲ್ ಮುರ್ಕೊಂಡಿ? ನೋಡ್ದೆ ಏ ಬಿಡು ಬಿಡು, ಸಾಕು, ಕರೆ ಅನ್ನಿಸ್ತು. ಬಾ ಇನ್ನ ಕೈ ಕಾಲ್ ಮುರ್ಕೊಂಡಿ. ಕರೆ ಅನ್ಸ್ತೀನಿ. ಈಗ ಹೆಂಗೈತಿ ವಿದ್ಯೆ ನಮ್ದ? ಬಾ, ನಾನು ಎಲ್ಲಾ ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡ್ಕೊಂಡ ಒಂದಿಲ್ಲ ಒಂದ್ ದಿವ್ಸ ಬಂದು ನಿನ್ ಮುಂದ ತೋರಿಸ್ತೀನಿ. ಅಷ್ಟ್ ಬಾರಿ ಅದ್ದೀನಿ. ಏನ್ ತಿಳಿದೀನಿ ನಾನು? ನಮ್ಮ ಪ್ರೀತಿಗೆ ಯಾವರಿ ಅಡ್ಡ ಬಂದ್ರ ಮುಗಿಸ ಬಿಡ್ತೀನಿ ಅವ್ರನ್ನ. ಹೆಂಗ ನನ್ನ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡೋಣ ಅಲ್ಲಿವರೆಗೂ. ಒಟ್ಟ ಈ ಪ್ರಾಕ್ಟೀಸ್ ಒಟ್ಟ ಬಿಡಂಗಿಲ್ಲ. ಇದೆಲ್ಲ ಬಿಡು, ಆರೋಗ್ಯ ಸಂಬಂಧ ಮಾಡು, ಬ್ಯಾಡ್ ಅನ್ನಲ್ಲ. ಆದ್ರೆ ಏನಾರ ಉದ್ಯೋಗ ಮಾಡಿ ರೊಕ್ಕ ಮಾಡು. ನಮ್ ಮನೆನವ್ರ ಬಂದ ನನ್ನ ಮದ್ವೆ ಮಾಡ್ಕೊಡ್ತಾರ. ನೀವು ರೊಕ್ಕ ಹೆಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ಹೇಳಂಗಿಲ್ಲ ನಿನಗ. ಯಾಕೆ ಹೇಳಂಗಿಲ್ಲ? ಅದ್ ಹೇಳಾರ್ದ ಅಂತದೈತೆ ಸುಧಾ. ಯಾಕಂದ್ರ ಮನುಷ್ಯನ್ಕಿತ್ತ ರೊಕ್ಕಕ್ ಬೆಲೆ ಬಾಳ ಐತಿ ಇಲ್ಲಿ. ಅಂದ್ರ ನಾ ಹಿಂದಲ್ ನಾಳೆ ರೊಕ್ಕ ಮಾಡಿ ನಿನ್ ಮುಂದ್ ಬಂದ್ ನಿಂದಿರ್ತೀನಿ. ನೀ ಹೆಂಗ್ ಮಾಡ್ತೀಯ ಏನ್ ಮಾಡ್ತೀಯ ನನಗಂತೂ ಗೊತ್ತಿಲ್ಲ. ರೊಕ್ಕ ಮಾಡ್. ಅಂತ ಮಾತು ಹೇಳಿದೆಯಾ ಸುಧಾ? ನೀನ್ ಬಾಯ್ ಹರಿಕಿದೀನಿ ನೋಡಿ. ಫೋನ್ ಬರ್ತಿಲ್ಲಿ ಉದ್ಯೋಗದ. ಹಲೋ, ಎಲ್ಲದಿರಿ? ಬಾಸ್, ನಿಮ್ ಸಂಬಂಧ ಕಾಯಕತ್ತೀವಿ ಬಾಸ್. ಇಲ್ಲಿ ಎಲ್ಲಾ ರೆಡಿ ಮಾಡಿದೀವಿ, ಹೋಗುದೈತಿ ಈಗ. ಏ ಬಾಣಿ ಒಂದ್ 10 ನಿಮಿಷ ತಡ್ರಿ, ಅಲ್ಲೇ ನಿಂದ್ರಿ ಬಾಣಿ. ಬಾಸ್, ನೀವು ಲೇಟ್ ಮಾಡ್ಬಾರ್ದು, ದೌಡ್ ಬರ್ಬೇಕ್ರಿ. ಇಲ್ಲ, ನಾನು ಹುಡುಗಿ ಜೋಡಿ ಒಂದ್ ಸ್ವಲ್ಪ ಮಾತಾಡಕ್ತೀನಿ. ಮಾತಾಡಿ ಒಂದ್ 10 ನಿಮಿಷ ಬರ್ತೀನಿ ಅಲ್ಲಿ. ದೌಡ್ ಬರ್ರಿ, ಮುಗಿಸ್ಕೊಂಡ್ ಬರ್ರಿ. ಹಾ ಬಾಣಿ ಎಲ್ಲರೂ ಹೋದ್ರೆ ಏನ್ ಮಾಡಿದ್ರಿ? ಬಾಣಿ ಅವ್ನ್ ಹೊತ್ಕೊಂತವ್ರನವ್ರೆ. ಇವತ್ತು ಅವನ್ ಪೂರ್ತಿ ಇವತ್ತು ಡೀಲ್ ಮಾಡೇ ಬಿಡೋಣ. ಅದನ್ನ ಬಿಡೋದ್ ಬೇಡ ಏನ ಸುಧಾ. ಡೀಲ್ ಅನ್ಕರ ಬಂದೈತಿ, ಫಸ್ಟ್ ಕ್ಲಾಸ್. ರೊಕ್ಕ ಮಾಡ್ಕೊಂಡ್ ಬರ್ತೀನಿ. ಏನ ನೀ ಮಾತ್ರ ಮನ್ಯಾಗ ರೆಡಿ ಆಗಿರ. ಇವ್ ಹೋಗಿ ಹೋಟೆಲ್ ಹೋಗಿ ಚಾ ಕುಡ್ಕೊಂಡ್ ಬರೋಣ. ಎಂತ ಹೋಟೆಲ್? ದೊಡ್ಡ ಹೋಟೆಲ್ ಅಲ್ಲ, ಬಹಳ ಖುಷಿ ಪಡಿಬೇಡ. ಒತ್ತು ಗಾಡಿ ಇರ್ತವಲ್ಲ ಚಾ ಹೋಟೆಲ್, ಅಲ್ಲಿ ಹೋಗಿ ಚಾ ಕುಡ್ಕೊಂಡ್ ಬರೋಣ. ಯಾಕಂದ್ರ ರೊಕ್ಕ ಖರ್ಚು ಮಾಡ್ಬೇಡತ್ತೇಳಿ ನೀ ನನಗ. ಅದಕ್ಕೆ ನಾ ಇವತ್ತಿನಿಂದ ಒಟ್ಟ ರೊಕ್ಕ ಖರ್ಚು ಮಾಡಂಗಿಲ್ಲ, ಫುಲ್ ಗಳಿಕೆ ಮಾಡ್ತೀನಿ. ಏನ ಈಗ ನನಗ್ ಖುಷಿ ಆಯ್ತು ನೋಡು. ನೀ ಏನಾರ ಮಾಡು, ಆದ್ರೆ ಉದ್ಯೋಗ ಏನ್ ಮಾಡ್ತಿದೀನಿ ಅಂತ ನನಗ್ ಹೇಳ್ಬೇಕು. ಒಟ್ಟ ನೀ ಹೆದರ್ಬೇಡ. ರೊಕ್ಕ ಅನ್ಕರ ಮಾಡ್ಕೊಂಡ ಬಂಡಲ್ ತೊಗೊಂಬಂದ್ ನಿನ್ ಮುಂದ್ ಇಡ್ತೀನಿ. ಅದಿಟ್ಟು ಬಾಕ ಆಮ್ಯಾಗ ನಾ ಏನ್ ಉದ್ಯೋಗ ಮಾಡ್ತೀನಿ ಏನಿಲ್ಲ ಅನ್ನೋದು ನಿನ್ ಮುಂದೆ ಎಲ್ಲ ಹೇಳ್ತೀನಿ. ಅದ್ ತಕ್ಕ ಒಟ್ಟ ನಾನು ಒಟ್ಟ ತಲೆ ಕೆಡಿಸ್ಬೇಡ. ಏನ ಹೋಗ್ ನಡಿ.
ಮನಿಗೆ ಹುಷಾರ್ಲಿ ಹೋಗ. ಹ್ಮ್ ಹಂಗ ಏನಾರ ಆತ ನಾನು ಕಾಲ್ ಮಾಡ. ಸಾಯಂಕಾಲ ಬರ್ತೀನಿ. ಹ್ಮ್ ಇಬ್ರು ಕೂಡಿ ಎಲ್ಲಾರು ಹೋಗೋಣ. ಹ್ಮ್ ರೆಡಿ ಆಗಿ. ಹ್ಮ್ ಆದ್ರೂ ಬರ್ವಾತು ಈ ನೀ ಟ್ರೆಂಡಿಗೆ ಈ ಆಕ್ಷನ್ ಬೇಕು. ಆದ್ರೂ ಈ ರೌಡಿಸಮ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಮಗ ಕರಾಟೆ ಹಚ್ಚಲಿ ಬರ್ವಾತಿದ್. ಈ ರೌಡಿ ಜಮ್ದಾಗ ಹೆಸರು ಮಾಡ್ಲೇಬೇಕು. ಬೇಡು ಕೊನ್ಸು ಕೊನ್ಸು ಹೌದು. ಇವನ ಬರ್ತಕ ಬಿಡೋದಿಲ್ಲ ನಿನ್ನ. ಈ ಕರಾಟಿ ಬರ್ತಕ ಬಿಡ ಮಗನೇ ಅಲ್ಲ, ಬಿಡಂಗಿಲ್ಲ. ಹೌದು, ತಾಲೀಮ್ ಮಾಡ್ಬೇಕಾದ್ರೆ ಇಂಥದ್ದು ಬೇಕು ನೋಡು. ಗುಪ್ತ ಜಾಗ ಏನೋ ಸಾಧನೆ ಮಾಡ್ಬೇಕಂದ್ರ ತಿಂಡಿಲೆ ಮಾಡ್ಬೇಕು. ಇಲ್ಲೈತ್ ನೋಡ, ಎಲ್ಲರೂ 90 ಕುಡ್ದು ಮನ್ಯಾಗ ಬಿದ್ದು ಅದಾಡ್ದು ಹಂಗಿರಲ್ಲ. ಇಲ್ಲೈತ್ ನೋಡ, ಏನಾರು ಸಾಧನೆ ಮಾಡಿ ನಾವು ತಿಂಡಿಲೆ ಆಗ ಹೊರಬರ್ಬೇಕು. ಮಾಡದೇ ಇರೋದು ಸಾಹಸ ಮಾಡ್ಬೇಕು. ಇದನ್ನೇ ಬೇಕು. ಹುಡುಗ ಮಾಡದೇ ಇರೋ ಸಾಹಸನ ಮಾಡ್ಲೇಬೇಕು. ತಮಾಷೆ ಹುಡುಗ ಒಂದು ತನಕ ಸಾಹಸ. ಕರೆಕ್ಟ್ ಸಾಹಸ ಮಾಡ್ಲೇಬೇಕು. ನೋಡೋರ್ಗೆ ಭಾಳ ಚಂದ, ಮಾಡೋರ್ಗೆ ಭಾಳ ಕಷ್ಟ ಐತ್ರಿ. ಇದ ಕರಾಟಿ ಬಿಡಂಗಿಲ್ಲ. ಅಷ್ಟ ಕಡೆ ಒಂದು ಗಿಡ ಐತೆ, ಅಲ್ಲೊಂದು ಹೊಡಿಯಬೇಕೀಗ. ಕರಾಟಿ ಗುಪ್ತಲೆ ಮಾಡ್ಬೇಕು, ಯಾರಿಗ ಗೊತ್ತಾಗಬಾರ್ದು. ಎಲ್ಲಿದಾನು ಇನ್ನ ಬಾಸ?
ಎರಡು ದೂರ್ರಪ್ಪ ಮಾಮ. ಅದ ಜಾಗನು ಮಾಮೂಲ್ ಜಾಗ ಅಲ್ಲೇ ಒಂದ್ ಬಾ. ಹಾ ಅಲ್ಲೇ ಒಂದ್ ಬಾ ಬಾಸ್. ಇಲ್ಲ ಬಾಸ್, ಗಾಳಿ ಗುದ್ದಿ ಮಂದ ಕೈ ನುಸ್ಕೊಳಕತ್ತ ನೋಡಿ. ಗಾಳಿ ಅಲ್ಲೋ ಗಿಡ ಗುದ್ದೈತ್ಲೆ ಕೈ ನುಸ್ಕೊಳತಾರ. ಬಾಸ್ ಇಲ್ಲಿ ಬಂದ್ಬಿಟ್ರೆ ಯಾರಿಗ್ ಗೊತ್ತಾಗ್ಬಿಡತ್ ನಾ ಇಲ್ಲಿದ್ದೀನಿ. ಇಲ್ಲಿ ಬಂದ್ಬಿಟ್ರೆ ನೀವು ಒಂದ್ ದೊಡ್ಡ ಡೀಲ್ ಐತಿ, ಪಕ್ಕಾ ಮೀಟಿಂಗ್ ಐತಿ, ನಿಮ್ಗೋಸ್ಕರ ವೇಟಿಂಗ್ ಐತಿ. ಹಂಗ ಪರ್ಸ ನೀವು ಕರೆ ಹೇಳ್ತಾರ ನೀವು ಇಬ್ರು. ಕರೆ ಐತ್ ಬಾಸ್, ನಾನು ಅವ್ರ ಜೊತೆ ಹೋಗಿದ್ನೆ ಅವತ್ತು. ಹಿಂಗತ್ತೇನ ಎಟ್ಟದಾರ ಡೀಲ್ ಹಿಡಿದ್ರಿ ನೋಡೋಣ ನಡ್ರಿ. ಬರ್ರಿ ಬಾಸ್, ಬಾಳ ದೊಡ್ಡ ಡೀಲ್ ಐತಿ. ಮೊದಲ ಅದ್ರ ಬಗ್ಗೆ ಮೀಟಿಂಗ್ ಮಾಡೋಣ ಬರ್ರಿ. ಎಲ್ರು ನಾನು 5 ಗೋಡೌನ್ ಅದಾವ. ಯಾವ ಗೋಡೌನ್ದಾಗ ಕರ್ಸಿರೋ ಅವನ ಯಾವ ಬದಾನ ಅಣ್ಣ, ನೀ ಹಳಿ ಪಿಗರ್ನ ತಗೊಂಡ್ಬರ್ತಾ ಇದ್ದಿಲ್ಲ ಆ ಗೋಡೌನ್ದಾಗ ನಾನು. ಯಪ್ಪ ಭಾರಿ ನೆನಪಾಗ್ತಿದ್ವು ಅವನ. ಅಣ್ಣ ಅಲ್ಲಿ ಬಾಕಿ ನಂಗೆ ಖುಷಿ ಆಕೈತಿ. ನಡಿ ಅಣ್ಣ ಅಲ್ಲಿ ಹೋಗುನು. ನಮ್ದೆಲ್ಲ ಹಳಿ ನೆನಪೆಲ್ಲ ಪೂರ್ತಿ ಅಲ್ಲೇ ನೆನಪಾಕೈತಿ. ಮನಗಡೆ ಮೆಟ್ಟ ಗೋಡೌನ್ ತಂದಿ. ಬರ್ಲಿ ಬರ್ಲಿ. ಹಿಂದೆ ಬರ್ರಿ. ಎಲ್ಲದಾನು ಇನ್ನು ಫೋನ್ ಮಾಡಿ ಜಲ್ದಿ ಬಾತಿಲ್ಲ ಹಂಗ. ನೀ ಹೋಪ ಹೇಳಿರ ಹಚ್ಚಪ್ಪ ಪಾಟ್ನ ಹಚ್ಚ. ಹಲೋ ಸಂಗ್ಯಾ, ಎಲ್ಲಿದೀವೋ? ಎಲ್ಲಿದ್ರಿ ನೀವು? ನೀವು ಹಳಿ ಗೋಡೌನ್ ಬಾತ ಹೆಂಗ ಬಾಸ್ ಬಂದ್ ಕೂತಾರ ಇಲ್ಲಿ. ಅಲ್ಲೇನಾ ಅಲ್ಲಿ ನಿನ್ ಹೇಳಿದ್ದೆ. ಹಾ ಅದೇ ಹಳಿ ಅಡ್ಡ. ಅಲ್ಲಿ ಬನ್ನಿ, 5 ನಿಮಿಷದಾಗ ಬರ್ತಾನ ಅಲ್ಲೇ. ಬಾ ಪಟ್ನ ಬಾ ಹಳಿ ಗೋಡೌನ್ಕ. ಬರ್ತಾನ ಬಾಸ್, ಒಂದ್ 5 ನಿಮಿಷ ಬರ್ತಾ ಇದ್ದಾನ ಅವನು. ಅಣ್ಣ ಬಾಸ್ ಬರ್ತಾ ಇದ್ದಾನೆ 5 ಮಿನಿಟ್. ಎಲ್ಲದಾನು ನನಗೆ ಇದನ್ನೆಲ್ಲ ನೋಡಿ ಹಳಿದೆಲ್ಲ ನೆನಪಾಗೈತು. ಕರಿ ಓ ಪರ್ಷ ಹೋಗೋ ಎಲ್ಲ ಕರಿ ಅವನ. ಅಲ್ಲೋ ಸಂಗ್ಯಾ, ಎಷ್ಟೊತ್ತಿನ ಬರುದು? ಬಾಸ್ ಬಂದ್ ಒಂದ್ ತಾಸ ಆತ. ಮನೆ ನನ್ ಬೇಯತ್ತಾನ ಪಟ್ನ ಬಾನಿ. ನಂದಲ್ಲಿ ಬೇರೆ ಕೆಲಸ ಐತಾ, ಅದನ್ನೆಲ್ಲ ಬಿಟ್ಟು ಬಂದಿನಿ. ನೋಡು ನಡಿ ಫಸ್ಟ್ ನಂದು ಈ ಕೆಲಸ ಐತಿ. ನಮ್ಮ ಮರ ನಮ್ಮ ಹೆಸರಲ್ಲಿ ಚಂದ ಮಾಡ್ಯಾರ ಅವ್ರು. ಬಾಸ್ ನಮಸ್ತೆ ಬಾಸ್. ಬಾಸ್ ನೋಡಿ ಡೀಲ್ ಕೊಡಕ್ ಬಂದ. ಸಂಗ್ಯಾ ಅಂತ ಹೇಳ್ತಿದ್ದೀವಿ ನಾನು. ಜಕ್ಯ ಬಾಡು ಇಲ್ಲಿ ಅವನವನ ನೋಡ್ರಿ ಇವನ ಡೀಲ್ ತಗೊಂಡದಾನು ಮಗ. ಹಿಂಗ್ ಡೀಲ್ ಕೊಡಕ್ ಬಂದನು ನಮಗ. ಬಾಸ್ ಅದನ್ನೆಲ್ಲ ತಗೊಂಡ್ ಏನ್ ಮಾಡುದ್ರಿ? ನಮ್ಗೆ ಡೀಲ್ ಆದ್ರೆ ಸಾಕು. ಹೆಂಗು ಕುಳ ಏನು ನೇಟ್ ಇದ್ದಂಗ ಐತಿ. ಹಾ ಒಟ್ಟ ಡೀಲ್ ಮುಗಿಸ್ಬಿಡುನು. ಹಿಡಿದ್ರು ಅವ್ನು ಒಟ್ಟ ಬಿಡ್ಬೇಡ. ಸಂಗ್ಯಾ ಏನು ನಿನ್ ಡೀಲ್? ಬಾಸ್ ನಾ ಹೆಂಗ್ ಹೇಳ್ಬೇಕಂತ ಸ್ವಲ್ಪ ನಂಗೆ ತಿಳ್ಬೇಕು. ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಅರ್ಥ ಆಗ್ತದೆ. ಹಾ ಏನ್ರಿ ನಿನ್ ಡೀಲ್ ನಿನ್ ಮಾತ್ ನಿನ್ಗ ಯಾಕ ಅಂಜಿಕ್ ಬರಾಕತೈತಿ? ಹೆಂಗೋ ಪರ್ಷ ನೀ ಹೇಳಿರೋ ಏನು ಗಪ್ಪಿ ಎಲ್ಲಾರು ಕೂಡಿ ಅವನ ಅನ್ಸಾಕ್ತೀರೇನ್ರಿ? ಕೈ ಬಿಡೋಣ. ಸಮಾಧಾನ್ಲಿ ಹೇಳ, ನೀ ಅಂಜಾಕ್ ಹೋಗ್ಬೇಡ. ಚಿಟ್ಟಿಗೆ ಹೊಡೆಯೋದ್ರೊಳಗ ನೀನ್ ಡೀಲ್ ಮುಗಿಸ್ಬಿಡ್ತೀನಿ. ಏನೋ ಸಂಗ್ಯಾ? ಬಾಸ್ ನೀವು ಹಿಂಗ್ ಸಮಾಧಾನ ಕೇಳಿದ್ರೆ ನಾ ಹೇಳ್ತೀನಿ. ಅಲ್ಲ ಬಾಸ್, ನಾವಾಗ 5 ಲಕ್ಷ ರೂಪಾಯಿ ಬಡ್ಡಿದಂಗ್ ಕೊಟ್ಟಿನಿ. ಒಂದ್ ವರ್ಷ ಅಂದ ಅವ್ 4-5 ವರ್ಷ ಆದ್ರೂ ಇನ್ನೂವರೆಗೂ ಅವ್ ಗಂಟನು ಕೊಡಲ್ಲ ಬಡ್ಡಿನೂ ಕೊಡಲ್ಲ. 5ಕ್ಕೆ ಹೋಗಿ ಅದನ್ನ 10 ಲಕ್ಷ ರೂಪಾಯಿ ಆಗೈತಿ. ಈಗ ಅವಂಗ ರೊಕ್ಕ ಕೇಳಂತೆ ಒಟ್ಟ ಸಿಗೋಲಾಗ ನಾವು 5 ಕೊಡು ನಾಳೆ ಕೊಟ್ಟು ಅಂತೆ ಎಲ್ಲೂ ಸಿಗಾಕ ತಯಾರಿಲ್ಲ. ಅದಕ್ಕೆ ಅದೇ ರೀತಿ ಡೀಲ್ ಮಾಡ್ಕೊಟ್ರಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಸಂಗ್ಯಾ 5ಕ್ಕೆ 10 ಐತೆ ಏನ? ನೀ 2 ತಗೋ 1 ತಗೋ ಅಂದ್ರೆ ನಡೆಯಂಗಿಲ್ಲ. ನಮಗ ಅರ್ಧ ಬೇಕ. ನೀ ಗಂಟ್ ನೀ ತಗೋ
ಬಡ್ಡಿ ನಾವ್ ತಗೋತೀವ್. ಡೀಲ್ ಹೂ ಅಂದ್ರ ಒಪ್ಕೋ, ಇಲ್ಲ ಅಂದ್ರ ಒಯ್ಕೋತ ಹೋಗ್ಮಗನ. ಹೆಂಗೋ ಬಾಸ್ ಭಾರಿ ಹೇಳಿದ್ರಿ, ಭಾರಿ ಮಾತಾಡ್ರಿ ನೀವು. ಹೆಂಗೋ ಹುಡುಗ? ಬಾಸ್ ಡೀಲ್ ಅಂದ್ರೆ ಡೀಲ್. ಹೌದು. ಅವ್ ನೋಡ್ರಿ ಕೊಡೋಲಾಗ್ಯಾನು, ಎರ್ತಾಕ್ಸ ಖರ್ಚಾಗ್ತಾನ. ಒಂದ್ 5 ಲಕ್ಷ ರೂಪಾಯಿ ಬರ್ತಾವ. ಒಂದ್ ಬಿಡುನು ಬಾಸ್. ಈ ಡೀಲ್ ನನಗೆ ಒಪ್ಪಿಗೆ ಐತಿ. ನಿಮ್ಗರ್ಧ ನಮ್ಗರ್ಧ ದುಡ್ಡು ಬರಂತ್ಲಿ ಅಂತ ಅಲ್ಲ ಜಗನ್ ಮ್ಯಾಗ ಹಂಚ್ಕೊಂಡ್ ಬಿಡೋನು. ಸಂಗ್ಯಾ ಆ ತಗೊಂಡ್ ನಿನ್ ಕೆಲಸ ಆದಂಗ ಆತ. ಏ ನಡಿಯೋ. ಬನ್ನಿ ಬಾಸ್ ಬನ್ನಿ. Santa Claus is coming to town.